ID proof. Money. How much? 200 rupees. Can I pay UPI? UPI UPI का बनना भाई वीडियो बना रहे कोई बात नहीं ये गाड़ी नीचे ले आकर छोड़ देगा ठीक है हाँ भैया पैकिंग नीचे खोलना है कोई बात नहीं पैकिंग गाड़ी ले चल करके हम लोग नीचे दे देंगे आपको गोडाउन पे ओके ये मोटरसाइकिल लेके इनके साथ लेके जाए दोनों जने हाँ भाई ಆಯ್ತು ಪ್ರೊಸೆಸ್ ಆಗಿದೆ 200 ರೂಪೀಸ್ ಇಸ್ಕೊಂಡಿದ್ದಾರೆ ಬೆಂಗಳೂರಿಗಿಂತ ಚೀಪ್ ಅಂದ್ಕೊಂಡಿದ್ದೀನಿ ಬೆಂಗಳೂರಲ್ಲೇ ಲೋಡಿಂಗಿಗೆ ಲೋಡಿಂಗ್ ಎಷ್ಟು ತಗೊಂಡು 500 ರೂಪಾಯಿ ಕೊಟ್ಟವಲ್ಲ ಬ್ರೋ ಹಾಂ ಟೀಕೆ ಇಲ್ಲಿ 200 ರೂಪಾಯಿ ಕೊಟ್ಟಿದ್ದೀವಿ ಗಾಡಿ ಹತ್ತಲ್ಲಿ ಪ್ಯಾಕಿಂಗ್ ಓಪನ್ ಮಾಡಿ ಕೊಡ್ತೀನಿ ಅಂತ ಹೇಳಿದ್ದಾರೆ ಗೊತ್ತಿಲ್ಲ ನಮ್ಗೆ ಹೋಗಾದ್ಮೇಲೆ ಏನು ಮಾಡ್ತಾರೆ ಅಂತ ಅವರೇ ಪ್ಯಾಕಿಂಗ್ ಓಪನ್ ಮಾಡಿಕೊಡ್ತೀನಿ ಅಂತ ಸರಿ ಸೊ ಭಯ್ಯ ನೀನು ಅವಾಗೇ ಸಿಕ್ಕಿದ್ರೆ ಸಕ್ಕತ್ತಾಗಿದ್ದಿರೋದು ಹೇಳು ಬ್ರೋ ढूंढ तुमको मुझे नहीं मालूम था ना मैं अभी गोडाउन में गया था गोडाउन में ನಮ್ಮ ಗಾಡಿ ಕಾಣಿಸ್ತು ಬರೋ ಇಲ್ಲಿ ರಾಕೇಶ್ ಭಾಯ್ ಗಾಡಿ गाड़ी देखो आगे वाला गाड़ी ಹಾಂ ಈ ಗಾಡಿ ಮತ್ತೆ ये गाड़ी और आगे वाला गाड़ी नहीं हाँ ಈ ಗಾಡಿ ಮತ್ತೆ ಹಾಂ ಬಾ ಎರಡು ಗಾಡಿ ಕಣ್ಣು ಕಾಣಿಸ್ಕೊಂಡಿದೆ ಎಲ್ಲ ಇದೆ ಅನ್ಕೊಂತೀನಿ ಡ್ಯಾಮೇಜ್ ಏನಾಗಿಲ್ಲ ಅಂತ ನೋಡೋಣ पेट्रोल किधर मिलता है भाई पेट्रोल आउट गेट पे मिलता है ಏನಂತೆ ಬ್ರೋ ಅವನಿಗೆ चलिए आउट पास बनवाइए सर वहाँ जाके गोडाउन पे मैं लेके आता हूँ ದುಡ್ಡು ಕೊಟ್ಟರೆ ಏನು ಬೇಕಾದ್ರೆ ಮಾಡ್ತಾರೆ ದುಡ್ಡಿಲ್ಲ ಅಂದರೆ ಹಮ್ಕೋ ಮಾಲೂಮ್ ನೈ ಬೈ ಅಂತಾರೆ 100 ರೂಪಾಯಿ ಹೊಡೆದ್ರೆ ಆವೋ ಪಿಚ್ಚೆ ಆವೋ ಅಂತ ಗಾಡಿ ನನ್ನ ಮಕ್ಕಳಿಗೆ ನ್ಯೂಟ್ಲು ಮಾಡಿ ತಪ್ಕೋ ಹೊರಗೆ ಬರ್ತಾ ಇಲ್ಲ ಗಾಡಿ ಬಿಟ್ಟಿದ್ದೀವಿ ನಾವುಗಳು ಹೌದಾ ಬ್ರೋ ಯಾಕೆ ಹೊಡಿತಾ ಇದ್ದ ಗೇರ್ನ ಆಗ್ತಾನೆ ಅಣ್ಣ ನನ್ನ ಗಾಡಿ ಕತೆ ಆಗ್ತಾನೆ ಇನ್ನೊಂದು ಹಾಂ ಬರ್ತಾ ಇದ್ ಗುರು ನನ್ನ ಗಾಡಿನೂ ಪರವಾಗಿಲ್ಲ ಅಪ್ಪ ನಂದು 2 ಲೈಟ್ ಹಂಗೆ ಇದೆಪ್ಪ ಲೈಟ್ ಮೇಲೆ ಭಯ ಇತ್ತು ಬ್ರೋ ಸುತ್ತ ಕೇಳೋಣ ಅನ್ಕೊಂಡೆ ಮರ್ಸ್ಬಿಟ್ಟಿದ್ದೆ ನಾನು ಗಾಡಿ ಸಿಕ್ಕಿದ ತಕ್ಷಣ ಫುಲ್ ಬೂಸ್ಟ್ ಆಗ್ಬಿಟ್ಟಲ್ಲ ಬ್ರೋ ಹಾಂ ರೂಮ್ ಮಾಡಿದ್ದೀವಿ ಏನು ಗಾಡಿ ನಿಲ್ಸಕ್ಕೆ ಜಾಗ ಬೇಗ ರೂಮ್ ಹತ್ರ ಹೋಗ್ಬಿಟ್ಟು ನಮ್ಮ ಪಾರ್ಕಿಂಗ್ ಹೆಂಗಿದೆ ಅಂತ ತೋರಿಸ್ತೀವಿ ಶಾಕ್ ಆಗಿಬಿಡ್ತೀರಾ ಪಕ್ಕದಲ್ಲೇ ಮೆಟ್ರೋ ಇದೆ ಮೆಟ್ರೋಗೆ ಪಾರ್ಕಿಂಗ್ ಇಲ್ಲ ಈಗ ಔಟರ್ ಪಾಸ್ ಮಾಡ್ಸೋದು ಔಟರ್ ಪಾಸ್ ಮಾಡ್ಸೋಕೆ ಬಂದಿದ್ದೀವಿ ಇದೆ ಆಫೀಸು पुरानी गाड़ी को नया बना देते हैं ಗುರು ಇದು ಮೋಸ ಗುರು ಎಲ್ಲ RX ಬಗ್ಗೆನೇ ಮಾತಾಡ್ತವ್ರೆ ಈ ಗಾಡಿನ ಯಾರು ಮಾತಾಡ್ತಾನೆ ಇಲ್ಲ ये 2 पार्सल किसका ಹಮಾರ ಹಮಾರೆ ಹಮಾರ ಈ ಬಾಕ್ಸ್ನ ಅನ್ಬಾಕ್ಸ್ ಮಾಡಿ ಕೊಡ್ತಾರೆ ಈ ಕವರ್ಗಳನ್ನು ಸೊ ನಾವು ಇಲ್ಲೇ ಇದೀವಿ ನಮ್ಮ ಬ್ಯಾಗ್ ಹೆಂಗೆ ಅಷ್ಟ ತಗೋ ಇವಾಗ ಮೆತ್ತಿಗಿಟ್ಟ ಗುರು ಇಲ್ಲೇ ಇದೀವಲ್ಲ ಭಾರ ಇತ್ತು ಪಾಪ ಅನ್ಬಾಕ್ಸ್ ಮಾಡಿ ಬ್ರದರ್ ಯಾಕೆ ನೀವೇ ಮಾಡಿ ಅಂತ ನಾನು ಹೇಳಿದ್ದು ನೋಡ್ರಿ ಗುರು ನಮ್ಮ ಗಾಡಿ ಎಲ್ಲ ಪಿಚ್ಚಿದ್ದೀವಿ ರಾಕೇಶ್ ಬೈ ಕೂತವ್ರಲ್ಲಿ ಪೆಟ್ರೋಲ್ ಇಲ್ಲಿ ಸಿಗ್ತದಂತೆ 1 ಲೀಟ್ರ್ ಪೆಟ್ರೋಲ್ 150 ರೂಪಾಯಿ ಅಂತೆ ಫೋನ್ಪೇ ಇಲ್ಲ ಅಂದ್ಬಿಟ್ಟು ಅವಾಗೇ ಬಂದಿದ್ದೆ ಇಲ್ಲಿಗೆ ಕ್ಯಾಶ್ ಎತ್ಕೊಂಬಂದಿದ್ದೀನಿ ಹೋಗಿ ಭಯ್ಯ 2 ಲೀಟ್ರ್ ಭಯ್ಯ नहीं देता हूँ क्या बताओ ಸುದ್ದಿ ಮುಚ್ಚಿ ಮಾಡ್ತಾರೆ ಗುರು ಪೆಟ್ರೋಲು ಸರಿ ಗೂಸು ಅಂತ ಇದಕ್ಕೊಂದು ಲೀಟ್ರು ಬಾಕ್ಸ್ 1 ಲೀಟ್ರು ಅಲ್ಲಿ ಇಟ್ಟಿದ್ದೀನಿ ಬ್ರಾ ಹಾಂ ನಮ್ಮ ಬ್ರೋ ಮಸ್ತಾಗಿ ಫಿಶ್ ಕೊಟ್ಟರು ಏನು ಬೇಕು ಬ್ರೋ ಎಲ್ಲೋಯ್ತೀಯ ಬ್ರಾ ಇಲ್ಲಿಗೆ ಗಾಡಿ ರೆಡಿ ಮಾಡ್ಕೊಂಡು ಸೀದಾ ಪೆಟ್ರೋಲ್ ಬಂಕ್ ಹೋಗಿ ಆಯಿಲ್ ಪ್ಯಾಕೆಟ್ ತೊಗೊಬ್ರು ಇಲ್ಲೇ ಇರ್ತೀಯಾ ಸಿಗ್ತದ ಒಂದ್ಸತಿ ಕೇಳಿ ನೋಡಲ್ಲ ಸಿಗುತ್ತೆ भैया नज़दीक पेट्रोल पंप कहाँ है दोनों तरफ है ಸಿಗತ್ತೆ ಅಲ್ಲ ಬ್ರೋ ಇವನ ಹತ್ರ ಸಿಗುತ್ತಾ ಕೇಳಿ ನೋಡಲ್ಲ ಇಲ್ಲಿ ಪೆಟ್ರೋಲ್ ಇಸ್ಕೊಂಡು ನಾವು ಹತ್ರನೇ ಸಿಗಲ್ಲ ಏನು ಕೊಡ್ತೀವಿ ಟ್ರೈ ಮಾಡ್ತೀನಿ ರಾಕೇಶ್ ಬ್ರೋ ಆಯಿಲ್ ಇಸ್ಕೊಂಬರಕ್ಕೆ ಹೋಗ್ತಾ ಇದ್ದೀನಿ ನೋಡೋಣ
ಸಿಗೋದು. ಅಲ್ಪ ಸ್ವಲ್ಪ ಹಿಂದಿ ಗೊತ್ತು ನಂಗೆ ಒಂಚೂರು, ಅದನ್ನು ಮೇಂಟೈನ್ ಮಾಡ್ಕೊಂಡು ಮಾಡಬೇಕು ಅಷ್ಟೇ. ಏನು ಹೇಳ್ತಾ ನಾವು ಗೊತ್ತಿಲ್ಲ. इसमें ऑयल डलेगा, ಆಯಿಲ್ इसमें ಇಷ್ಟೇ. ये वाला डाल दो। ಇವೆಲ್ಲ ये गाड़ी की निकली हुई है, इसमें कोई दिक्कत नहीं। ये गाड़ी की ನಾಗೇಶ್ವರ ಗಾಡಿಗೆ ಪೆಟ್ರೋಲ್ ಹಾಕಿದ್ದೀವಿ. ಕಿಕ್ಕರ್ ಹೊಡಿತಾನೆ ಅವರೇ. ಪೆಟ್ರೋಲ್ ಪಾಸ್ ಆಯ್ತಿಲ್ಲ ಕಾರ್ಪೆಟ್ರಿಗೆ. ಚೂಚೂರೆ ಹೋಯ್ತಾ ಐತೆ, ಲೀಕ್ ಐತೈತಾ ಬ್ರಾ? ಲೀಕ್ ಆಗ್ತಾ ಇದೆಯಾ? ये वाला होगा ना चौक, हाँ ये चौक। ಕೊರಿಯರ್ ಆಫೀಸಿಂದ ಕೊರಿಯರ್ ತಗೊಂಡು ಗಾಡಿ ಫುಲ್ ಪ್ಯಾಕ್ ಮಾಡ್ಕೊಂಬಿಟ್ಟು ಎಲ್ಲ ಇಟ್ಕೊಂಡಿದ್ದೀವಿ. ನನ್ನ ಗಾಡಿನೂ ರೆಡಿ ಆಗಿದೆ. ಈಗ ನನ್ನ ಮಕ್ಕಳು ನನ್ನ ಬ್ಯಾಗಿಗೆ ಉಕ್ಕಾಕಿ ಹೇಳ್ತೀರ ಅವರೇ. ಯಾವುದೋ ಮಸಾಲ ಪ್ಯಾಕೆಟ್ ಒಂದು ಇಟ್ಟಿದ್ದೆ ನೋಡ್ರಿ, ಮಸಾಲ ಪ್ಯಾಕೆಟ್ನ ತೂತು ಹಾಕ್ಬಿಟ್ಟು ಅವ್ರು ಸದ್ಯ ಬ್ಯಾಗ್ ಏನು ಮಾಡಿಲ್ಲ ಅನ್ಕೊಂತೀನಿ, ಹೋಗಿ ನೋಡಬೇಕು. ಹೊಡ್ತಾ ಇದ್ದೀವಿ ನಮ್ಮ ರೂಮ್ಗೆ. ಇಲ್ಲಿಂದ ಫಸ್ಟ್ ಜಾಗ ಖಾಲಿ ಮಾಡೋಣ, ಶೆಕೆನೇ ನಿಂತ್ಕೊಂಡ್ಬಿಟ್ಟೈತೆ. ಗಾಡಿ ದಮ್ ಕಟ್ತಾ ಐತೆ, 1 ಲೀಟರ್ ಪೆಟ್ರೋಲ್ ಸಾಲಿಲ್ಲ. ಇಲ್ಲೇ ಅಪ್ಪ ಹತ್ರ ಇರೋದು ನಮ್ಮ ರೂಮು. ಹತ್ರ ಬಂದಿದ್ದೀವಿ ರೂಮ್ ಹತ್ರ. ನೋಡ್ರಿ, ಇದೇ ಏರಿಯಾದಲ್ಲಿ ಗಾಡಿ ಪಾರ್ಕಿಂಗ್ ಮಾಡಬೇಕು. ಏನು ಮಾಡೋದಂತೂ ಅರ್ಥ ಆಯ್ತಾ ಇಲ್ಲ. ರಾತ್ರಿ ಅವ್ರಿಗೆ ಇಲ್ಲೇ ಇರಬೇಕು. ಸ್ವಾಮಿ ನಮ್ಮ ರೂಮ್ ಇರೋದು. ನಮ್ಮ ರೂಮ್ ಓನರ್ ಕೂಗ್ತಾವನೆ, ಬರಪ್ಪ ಅಲ್ಲಿ ನಿಲ್ಸ್ಬಿಡ್ರಿ ಗಾಡಿ ಅಂತ. ಇವನೇ ಚೋಟ ನಮ್ಮ ರೂಮ್ ಓನರು. ಭಯ್ಯ ಚೋಟ್ ತೋಡ. ಥ್ಯಾಂಕ್ಸ್ ಭಯ್ಯ. ರಾಕೇಶ್ ಬಾಬು ಎಲ್ಲ ಸುಸ್ತಾದ್ರು. ಬ್ಯಾಗ್ ತಗೊಂಡೋಗಿ ರೂಮ್ಗೆ ಇಡಬೇಕು. ರೂಮ್ ತಗೊಂಡೋಗೋದೇ ಟಾಸ್ಕ್ ಆಗ್ಬಿಟ್ಟೈತಿ ಇವಾಗ ಇಲ್ಲಿಂದ. ಅವೆಲ್ಲ ಏನು ಅಂದಲ್ಲ, ಏನು ಬ್ರಾ ಹೇಳ್ಬೇಕು ಬ್ರಾ, ಹೇಳಲ್ವಾ? ಇವಾಗೆಲ್ಲ ಹೊರಟಿದ್ದೀವಿ. ರಾತ್ರಿ ಎಲ್ಲ ಗಾಡಿ ಎಲ್ಲ ಬಂದೈತೆ. ಸೀದಾ ಪಾಣಿಪತ್ ರೂಟಲ್ಲಿ ಹೋಗ್ತಾ ಇದೀವಿ. ಅಲ್ಲಿಂದ ಒಂದು 300 ಕಿಲೋಮೀಟರ್ ಹೋಗೋಣ ಅಂತ ಇದೀವಿ. ಗೊತ್ತಿಲ್ಲ, 300 to 400 ಅಂತ ಇದೀವಿ. ಎಲ್ಲಿ ಮಲಗಕ್ಕೆ ಕರೆಕ್ಟ್ ಜಾಗ ಸಿಗುತ್ತೆ ಅಲ್ಲಿ ತನಕ ಹೋಗ್ತೀವಿ. ಈಗ ಗಾಡಿ ಎಲ್ಲ ಫ್ಯೂಲ್ ಎಲ್ಲ ಫುಲ್ ಟ್ಯಾಂಕ್ ಮಾಡಿಸಿ ಊಟ ಮಾಡ್ಕೊಬಂದು ಐಟಮ್ ಎಲ್ಲ ಜೋಡಿಸಿಟ್ಕೊಂಡಿದ್ದೀವಿ. ಒಂದ್ಸತಿ ನೀವು ಐಟಮ್ ನೋಡ್ಬಿಡಿ ಏನೇನು ತಗೊಂಡಿದ್ದೀವಿ ಅಂತ ಹೇಳಿದ್ರು. ರಾಕೇಶ್ ಬ್ರೋದು ಬಟ್ಟೆಗಳು, ಮತ್ತು ಜರಿ ಕ್ಯಾನು, ರೈಡಿಂಗ್ ಬೂಟು ರೈಡ ಶೂ ಇದೆ, ಒಂದು ರೈಡ ನೀ ಗಾರ್ಡು, ಮತ್ತು ಜಾಕೆಟು, ಆಮೇಲೆ ಹೈಜಿನ್ ಬ್ಯಾಗು, ಡಿಹೈಡ್ರೇಷನ್ ಬ್ಯಾಗ್. ಸಾರಿ, ಹೈಜಿನ್ ಬ್ಯಾಗ್ ಅದು ಬಿಟ್ಟು ನಂದು ಹೆಲ್ಮೆಟ್ಗೆ ನಂದು ಆಫ್ ರೋಡ್ ಹೆಲ್ಮೆಟು, ನನ್ನ ಪ್ರಾಪರ್ ಹೆಲ್ಮೆಟ್ ಅಲ್ಲ, ಈ ಥರ ಹೆಲ್ಮೆಟ್ ನಂದು ಒಂದು RX ಸೂಟ್ ಆಗುತ್ತೆ ಅಂತ ತೊಗೊಂಡಿದ್ದೀನಿ. ಇದಕ್ಕೊಂದು 2 ಗಗಲ್ಸ್ ತೊಗೊಂಡಿದ್ದೀನಿ. ಅದು ಬಿಟ್ಟು ಇದೆಲ್ಲ ಮೆಡಿಸಿನ್ ಎಲ್ಲ ಇದರಲ್ಲಿದೆ. ಇದು ಯಾವುದೋ ಲೈಟ್ ಬಾಕ್ಸ್ ಇದಕ್ಕೆ ಹಾಕ್ಕೊಂಡಿದ್ದೀವಿ. ಇದು ನನ್ನ ಜಾಕೆಟ್ ಥರ್ಮಲ್ ಕೊಟ್ಟು ಬಿಟ್ಟು ಒಂದು ಟ್ಯೂಬು, ಪಂಚರ್ ಕಿಟ್ಟು, 2 ಸ್ಪಾರ್ಕ್ ಪ್ಲಗ್ಗು, ಕ್ಲಚ್ ರಾಡು,
ಇದೆಲ್ಲ ನಮ್ಮ ಮೆಕ್ಯಾನಿಕ್ ಪಾಪ ಹೆಲ್ಪ್ ಮಾಡಿದ್ದು ರಂಗ ಅಂತ. ಆಯಿಲೆಲ್ಲ ಬೇರೆ ಎತ್ತಿಕೊಂಡಿದ್ದೀವಿ, ಅಲ್ಲಿ ಗಾಡಿಯಲ್ಲಿದೆ, ಇಲ್ಲಿಲ್ಲ. ಇದು ಬಿಟ್ಟು ಎಲಾಸ್ಟಿಕ್ ಬಾಲ್, ಇದಾದಮೇಲೆ ಡಿ ಗಾರ್ಡ್ ಒಂದಿದೆ ರೈಡ್ ಅದು ಬಿಟ್ಟು ಎರಡೇನೋ ಗ್ಲೌಸ್ ಇದೆ, ಬಾಲಕ್ ಒಂದಿದೆ, 2 ಗ್ಲೌಸ್ ಇದೆ, ಚಳಿಗೆ ಹಾಕೊಳಕ್ಕಿದೆ, ಇದು ರೈಡಿಂಗಿಗೆ. ಅದು ಬಿಟ್ಟು ಇದು ರೈಡರ್ ಜೀನ್ಸ್ ಪ್ಯಾಂಟ್. ನನಗೆ ಅದು ಹೌದಪ್ಪ ನಿಂದೆ. ಇದು ರೈಡರ್ ಜಾಕೆಟ್, ರೈಡರ್ದೇ ಜಾಕೆಟು, ಬಟ್ ಆದರೆ ಇದು ಕ್ರಮ್ಸ್ಟರ್ ಅದು ಬಿಟ್ಟು ಆಫೀಸರ್ದು ಹೆಲ್ಮೆಟ್ ತೊಗೊಂಡಿದ್ದಾನೆ. ಬಿಟ್ಟು ಒಂದು ವಾಟರ್ ಪ್ರೂಫ್, ಇದು ಕಾಸ್ಟ್ಲಿ ಅಂದರೆ ಇವೆರಡೇ ಕಾಸ್ಟ್ಲಿ ಆಗುತ್ತೆ. ಇದು ವಾಟರ್ ಪ್ರೂಫ್ ರೈನಾಕ್ಸ್ದು ಮಸ್ತಾಗಿದೆ. ಆದರೆ ಇದು ಲಡಾಖಿಗೆ ಹೋಗೋದು ಒಂದು ಉದ್ದೇಶಕ್ಕೆ ತೊಗೊಂಡಿದ್ದೀವಿ, ಬೇರೆ ಕಡೆ ಯೂಸ್ ಆಗೋದು ತುಂಬ ಕಷ್ಟ ಇದೆ ಅದು. ಅದು ಬಿಟ್ಟು 2 ಶೂ ಬುಲೆಟಿಗೆ ಸೂಟ್ ಆಗಲಿ ಅಂತ ಅದು ತೊಗೊಂಡಿದ್ದಾರೆ. ಮತ್ತೆ ಒಂದು ಟೆಂಟ್ ಒಂದು, ನಂದು ಕ್ಲಾತ್ಸ್ ಒಂದು ಸ್ವಲ್ಪ ಇದೆ, ಮತ್ತೆ ಇದು ಟ್ಯಾಂಕ್ ಬ್ಯಾಗ್ ಬರುತ್ತೆ ಇದೊಂದು, ಎಲ್ಲ ವಿಯೇಟ್ರ್ ಅದು ಬ್ಯಾಗು. ಮತ್ತೆ ಇದು ಇದೆ. ಡೆಕತ್ಲಾನ್ದು ಜರ್ಕಿನ್ ಇದೆ ಇದ್ರೊಳಗಡೆ, ಒಳಗಡೆ ಬಿಸಾಕಿ ಕಪ್ಪಾಗ್ತೇನೆ ಅಂತ ಇದೆಲ್ಲ ತಗೊಂಡಿದ್ದಾನೆ. ಇದೆಲ್ಲ ಕೈಯೆಲ್ಲ ತಗೊಂಡಿದ್ದಾನೆ. ಲಡಾಖಲ್ಲಿ ಬಿಸಿಲು ಜಾಸ್ತಿ ಅಂತ ಇದು ತಗೊಂಡಿದ್ದಾನೆ ಗೈಸ್ ಅಷ್ಟೇ. ಅದು ಬಿಟ್ಟು ಒಂದು 2 ಗೋಗಸ್ ತಗೊಂಡಿದ್ದಾನೆ. ಮತ್ತೆ ಇದು ಎಲಾಸ್ಟಿಕ್ಕು ನಮ್ಮ ಧನುಷಣ ಅಂತ ಕೋಚ್ ಅವರೇ ತಗೊಂಬಾಗ ತುಂಬ ಇಂಪಾರ್ಟೆಂಟ್ ಯೂಸ್ ಆಗುತ್ತೆ ಅಂದ್ಬಿಟ್ಟು ಹೇಳಿದ್ರು. ಮತ್ತು ನನ್ನ ಪಂಚರ್ ಕಿಟ್ ಒಂದು, ಮತ್ತು 2 ವಾಟರ್ ಬಾಟ್ಲು, ಚೈನ್ ಸ್ಪ್ರೇ, ಚೈನ್ ಕ್ಲೀನರು, ಮತ್ತು ಒಂದು ಹೆಡ್ಫೋನ್ ತೊಗೊಂಡಿದ್ದೀನಿ ಎಡಿಟ್ಗಾಗುತ್ತೆ ಅಂತ. ಒಂದು 3 ಪವರ್ ಬ್ಯಾಂಕ್ ಇದೆ. ಇದು ಬಂದು ಮೆಮರಿ ಕಾರ್ಡ್ಸು ಮತ್ತು ಪವರ್ ಬ್ಯಾಂಕ್ ಇದೆ ಇದರಲ್ಲಿ. 2 ಚಾರ್ಜರ್ ಇದೆ. ಮತ್ತು ಇದು ಬಂದು ಪಂಚರ್ ಆದರೆ ಏರ್ ತುಂಬಿಸೋಕ್ಕೆ ಅಂತ ಬ್ಲೋವರ್, ಇದು ಎಲೆಕ್ಟ್ರಿಕ್ ಬ್ಲೋವರ್ ಇದು. ಮತ್ತು ಇದೊಂದು ಲೈಟ್ಗೆ ಎಲ್ಲ ಮಸಾಲೆ ಐಟಮ್ಗಳು ಇದೆಲ್ಲ ಮನೇಲಿ ಮಾಡಿಕೊಟ್ಟಿದ್ದಾರೆ. ಇದೆಲ್ಲ ಒಂಚೂರು ಅನ್ನಕ್ಕೆ ಹಾಕೊಂಡು ಮಿಕ್ಸ್ ಮಾಡ್ಕೊಳೋದು. ಇದು ನನ್ನ ತಂಗಿ ಮಾಡಿಕೊಟ್ಟಿದ್ದಾಳೆ ರಸಮ್ ಪೌಡ್ರು. ಕುದಿಸಿದ್ರೆ ಎಲ್ಲ ಬರುತ್ತಿದ್ದು ರಸಮ್ ಬಾಗ್ಬಿಡುತ್ತೆ ಇದರಲ್ಲಿ. ಮತ್ತು ನಾನು ಸ್ವಲ್ಪ ಕಪ್ಪಾಗ್ಬಿಡಬಾರ್ದು ಅಂದ್ಬಿಟ್ಟು ಸನ್ಸ್ಕ್ರೀನ್ ತಗೊಂಡಿದ್ದೀನಿ. ಮತ್ತು ಎಲ್ಲ ಇದೆ. ಇದೊಂದು ಮೊಬೈಲ್ ಹೋಲ್ಡ್ರು, ಗೋಪ್ರೋ ಹೋಲ್ಡ್ರು, ಇದು ಗೋಪ್ರೋ ಸ್ಟ್ಯಾಂಡ್, ಇದು ORS ಪೌಡ್ರ್ ಇದೆ ತಗೊಂಡಿದ್ದಾರೆ. ಇದು ಇದೆ, ಅದು ಜಸ್ಟ್ ನಾವು ವಿಡಿಯೋ ಇಟ್ಟಿದ್ದೀವಿ ಅಷ್ಟೇ. ಅದು ಬಿಟ್ಟು ವಿಯೇಟ್ರಾದು 2 ಸ್ಯಾಡಲ್ ಬ್ಯಾಗು, ಒಂದು ಟೇಲ್ ಬ್ಯಾಗು, 2 ಸ್ಯಾಡಲ್ ಬ್ಯಾಗು, ಒಂದು ಟೈಲ್ ಬ್ಯಾಗು, ಮತ್ತು ಎಕ್ಸ್ಟ್ರಾ ಬ್ಯಾಗ್ಸ್ ಒಂದು 2 ತಂದಿದ್ದೀವಿ. ರಾಕೇಶ್ ಬ್ರದು ಫೇವ್ರೆಟ್ ಶೂ ಇದು. ಎಷ್ಟು ವರ್ಷ ಆಯಿತು ಬ್ರ ಇದು? 8 years ಆಯಿತು. 8 ವರ್ಷ ಆಯಿತು ತಗೊಂಡು. ಮನುಷ್ಯ ಒಂದ್ಸತಿನೂ ಇನ್ನೂ ಒಗ್ದಿಲ್ಲ, ಇದನ್ನ ಹಂಗೆ ಮಡಗಿದ್ದಾರೆ. ಅದು ಬಿಟ್ಟು 2 ಇದೆ, 2 ಸ್ಲೀಪಿಂಗ್ ಬ್ಯಾಗ್ ಇದೆ. 2 ಸ್ಲೀಪಿಂಗ್ ಬ್ಯಾಗ್ ಇದೆ, ಇಲ್ಲೊಂದು -7 ಅಲ್ಲಿ ಬಂದ್ಕೊಂಡ್ಬಂದು ಗೈಸಿದ್ರೆ. ಈ ಫುಲ್ ಟೂಲ್ಸ್ ಇದೆ ಗೈಸಿದ್ರೆ. ಸ್ಪಾನರ್ ಸೆಟ್ಟು, ರಿಂಗ್ಸು, ಆಮೇಲೆ ಕ್ಲಚ್ ಕವರ್. ನಾನು RX ಬೇಕಂತ ಒಂದು ಕ್ಲಚ್ ಕವರ್ ಹಾಕೊಂಡಿದ್ದೀನಿ. ಅದು RXಗೆ ಏನೇ ರಿಕ್ವೈರ್ಮೆಂಟ್ ಇದೆ ಆಲ್ಮೋಸ್ಟ್ ಐಟಮ್ ಇದರೊಳಗಿದೆ. ಇದೆಲ್ಲ ಮೇನಾಗಿ ನಮ್ಮದು ಮೆಕ್ಯಾನಿಕ್ ಅಲ್ಲ, ನಮ್ಮ ಫ್ರೆಂಡ್ ರಂಗ ಅಂತ, ಅವ್ರು ಭಾಳ ಹೆಲ್ಪ್ ಮಾಡಿದ್ದಾರೆ ನಮ್ಗೆ ಇದಕ್ಕೆ. ಮತ್ತೆ ಗಾಡಿ ಡಾಕ್ಯುಮೆಂಟ್ಸ್ ಇದೆ ಇದರಲ್ಲಿ ರಾಕೇಶ್ ಬ್ರದು. ಮತ್ತು ನನ್ನ ಗಾಡಿ ಡಾಕ್ಯುಮೆಂಟ್ಸು, ಆಧಾರ್ ಕಾರ್ಡು, ಪಾನ್ ಕಾರ್ಡು, ವೋಟರ್ ID ಎಲ್ಲ ಎತ್ಕೊಂಡ್ಬಂದ್ಬಿಟ್ಟಿದ್ದೀನಿ ನಾನು. ಆಲ್ಮೋಸ್ಟ್ ಈ ಪೌಚಲ್ಲಿ ಇಟ್ಟಿದ್ದೀನಿ ನಾನೆಲ್ಲ. ಆಲ್ಮೋಸ್ಟ್ ಎಲ್ಲ ಇದೆ. ಆಲ್ಮೋಸ್ಟ್ ಇದಿಷ್ಟಕ್ಕೆ ಗೈಸ್ ನನ್ನ ಹತ್ರ ಆಲ್ಮೋಸ್ಟ್ ಎಲ್ಲ ಗೇರ್ ಸಿಕ್ತಿದ್ದು. ಆಲ್ಮೋಸ್ಟ್ ಶೂ ನಿಗಾಡ್ ಎಲ್ಲ ತೊಗೊಂಡೆ ಅಷ್ಟೇ. ಇವ್ನು ಫುಲ್ ತೊಗೊಂಡಿದ್ದಾನೆ ಸಾಧ್ಯ. ನಾನು ರೈಡ್ಗೋಸ್ಕರನೇ ಎಲ್ಲ ತೊಗೊಂಡಿದ್ದೀನಿ. ಇದಿಷ್ಟು ಪ್ಲಸ್ ಇದು 2 ಬ್ಯಾಗು, ಒಂದು ಸ್ಲೀಪಿಂಗ್ ಬ್ಯಾಗು ಎಲ್ಲ ತೊಗೊಂಡು ಮಾತಾಡ್ತೀನಲ್ಲ. ಇನ್ಸ್ಟಾ 360 ತೊಗೊಂಡಿದ್ದಾನೆ ರೈಡಿಗೋಸ್ಕರನೇ. ಇನ್ಸ್ಟಾ 360 ತೊಗೊಂಡಿದ್ದೀವಿ. ಇಷ್ಟು ತೊಗೊಂಡಿರೋದಕ್ಕೆ ಫುಲ್ಲು ಭಜನೆ ಆಗಿದೆ ಮನೇಲಿ. ಒಬ್ಬ ಅಂದ್ರು ಅಮೌಂಟ್ ಹೇಳಲ್ಲ, ಬಟ್ ಅದೇ ಭರ್ಜರಿ ಆಗಿದೆ. ಅಮೌಂಟ್ ಹೇಳಿದ್ರೆ ಮನೇಲಿ ಉತ್ಸ್ಕೊತಾ ಇರೋದು. ಅಮೌಂಟ್ ಹೇಳಿದ್ರೆ ಮನೇಲಿ ಪೂಜೆನೇ ನನಗೆ. ಎಲ್ಲ ಫಸ್ಟ್ ಕ್ವಾಲಿಟಿ ತೊಗೊಂಡಿದ್ದಾನೆ, ಮಸ್ತಾಗಿದೆ. ಆ ಬ್ಯಾಗು ಅಷ್ಟೇ, ಸ್ಯಾಡಲ್ ಬ್ಯಾಗ್ಸ್ ಮತ್ತು ಟೈಲ್ ಬ್ಯಾಗು ನಂಬರ್ 1 100% ಕೊಡ್ಬೋದು ಅದಕ್ಕೆ. 2 ರೈನ್ ಕವರ್ ಬರೋದು ಅದಕ್ಕೆ, ಒಳಗಡೆನೂ ಬರುತ್ತೆ ಹೊರಗಡೆನೂ ಬರುತ್ತೆ. ನಾವು ಗಾಡಿಗೆ ಹಾಕಾದ್ಮೇಲೆ ನೆಕ್ಸ್ಟ್ ವಿಡಿಯೋದಲ್ಲಿ, ನಾಳೆ ವಿಡಿಯೋದಲ್ಲಿ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀವಿ. ಈಗ ಒಂದು 12:30ಗೆ ಇಲ್ಲಿಂದ ಹೊರಡ್ತೀವಿ ನಾವು. ಎಲ್ಲಿ ಟೈಮ್ ಬಂದು ಇವಾಗ 11:20 ಆಗಿದೆ. ಸ್ವಲ್ಪ ಫ್ರೆಶ್ ಅಪ್ ಆಗಿಬಿಟ್ಟು ಸ್ನಾನ ಏನೋ ಮಾಡ್ಕೊಂಡು ಹೋಗೋಣ ಅಂದ್ಕೊಂಡಿದ್ದೀವಿ. ಈಗ ಆಲ್ಮೋಸ್ಟ್ ಈ ಗೇರ್ಸ್ ಎಲ್ಲ ನಾವು ಹಾಕೊತೀವಿ. ಏನಿದೆ ಕ್ಲಾತ್ಸ್ ಆ ಬ್ಯಾಗ್ಸಿಗೆ ಹಾಕಿ. ಒಂದು ಬ್ಯಾಗ್ ತುಂಬ ಒಂದು ಅರ್ಧ ಕ್ಲಾತ್ಸ್ ಇದೆ. ಎಲ್ಲ ಒಂದು 7-8 ಜೊತೆ ಇದೆ. ಅದು ಬಿಟ್ಟು ನಾನು ಸ್ವಲ್ಪ ಮಡಗಿದ್ದೀನಿ. ನೋಡೋಣ ಏನೇನಾಗುತ್ತೆ ಮುಂದಿನ ವೀಡಿಯೋದಲ್ಲಿ ಅಪ್ಡೇಟ್ ಕೊಡ್ತಾ ಹೋಗ್ತೀವಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಅವರ್ ವಿಡಿಯೋ. ಎಲ್ಲ ನೋಡ್ತಾ ಇದ್ದೀರಾ, ಸಪೋರ್ಟ್ ಮಾಡ್ತಾ ಇದ್ದೀರಾ. ಇದೇ ಥರ ಮಾಡಿ, ಹಿಂದಿಂದೇನೆ ನಮ್ಮ ವೀಡಿಯೋಸ್ ಎಲ್ಲ ಬರ್ತಾ ಇರುತ್ತೆ. ಸಪೋರ್ಟ್ ಮಾಡಿ ನಮಗೆ.